ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನ್ ಅಶ್ಲೀಲತೆ ನಿಯಂತ್ರಣ, ಆನ್ಲೈನ್ ಆಬ್ಸೆನಿಟಿ ಕಂಟ್ರೋಲ್ ಈ ಒಂದು ಟಾಪಿಕ್ ಕುರಿತಂತೆ ಚರ್ಚೆಯನ್ನು ಮಾಡಲಿದ್ದೇವೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಗವರ್ನೆನ್ಸ್ ಅಂದರೆ ಆಡಳಿತ, ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಅಪ್ಟಿಟ್ಯೂಡ್ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಇದಾಗಿದೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಆನ್ಲೈನ್ ಅಶ್ಲೀಲತೆ ನಿಯಂತ್ರಣ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ವೈ ಇಟ್ ಈಸ್ ಇನ್ ನ್ಯೂಸ್ ಅನ್ನುವಂಥ ಚರ್ಚೆಯನ್ನು ಮಾಡಲಿದ್ದಾವೆ. ಸೊ ಇದರೊಟ್ಟಿಗೆ ಈ ಆನ್ಲೈನ್ ಅಶ್ಲೀಲತೆಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ದೇಶನಗಳನ್ನ ಅಂದರೆ ಇಲ್ಲಿ ಗೈಡ್ಲೈನ್ಸನ್ನು, ಮಾರ್ಗಸೂಚಿಗಳನ್ನ ನೀಡಲಾಗಿದೆ ಅನ್ನೋಂಥ ಚರ್ಚೆಯನ್ನು ಮಾಡಲಿದ್ದಾವೆ. ಸೊ ಇದರೊಟ್ಟಿಗೆ ಈ ಅಶ್ಲೀಲತೆ ಅಂತಂದರೆ ಏನು, ಸೊ ಇದರ ಅರ್ಥ ಏನು ಅನ್ನೋದನ್ನು ಚರ್ಚೆನ ಮಾಡಲಿದ್ದಾವೆ. ಸೊ ಇದರೊಟ್ಟಿಗೆ ಈ ಅಶ್ಲೀಲತೆಯ ಒಂದು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳ ನಿಲುವು ಏನು, ಹಾಗೆ ಈ ಅಶ್ಲೀಲತೆಯನ್ನು ನಿಯಂತ್ರಣಕ್ಕಾಗಿ ಇರುವಂಥ ಕಾನೂನುಗಳು ಯಾವುವು, ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಟಾಪಿಕನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನೋದು ನೋಡೋಣ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರ್ ಅಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಲ್ಲಿ ಸಲಹಾ ಸೂಚನೆಯನ್ನು ನೀಡಿದ. ಅಂದರೆ ಇವಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ, ಅಶ್ಲೀಲ ಮತ್ತು ಅಸಭ್ಯ ಕಂಟೆಂಟ್ ಅಂದರೆ ವಿಷಯಗಳ ಬಗ್ಗೆ ಏನು ಮಾಡಿದ ಈ ಒಂದು ಸಚಿವಾಲಯ ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ. ಸೊ ಈ ಮೂಲಕ ಸೋಷಿಯಲ್ ಮೀಡಿಯಾಗಳೇನಿರುತ್ತೆ ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು ಏನಿರುತ್ತೆ ಅವುಗಳಿಗೆ ಮಾರ್ಗಸೂಚಿಯನ್ನು ಈ ಒಂದು ಸಚಿವಾಲಯ ನೀಡಿರುವಂಥದ್ದು. ಉದಾಹರಣೆಗೆ ಇವಾಗ ಇನ್ಸ್ಟಾಗ್ರಾಮ್ ಆಗಿರಬಹುದು ಅಥವಾ ಯೂಟ್ಯೂಬ್ ಆಗಿರಬಹುದು, ಇವುಗಳಲ್ಲಿ ಲೈಂಗಿಕತೆಯನ್ನು ಬಿಂಬಿಸುವಂಥ ರೀಲ್ಸ್ ಆಗಿರಬಹುದು ಅಥವಾ ಈ ರೀಲ್ಸ್ ಮೂಲಕ ವೈರಲ್ ಆಗುತ್ತಿರುವಂಥ ಅಸಭ್ಯ ವಿಡಿಯೋಗಳ ಕುರಿತು ಇಲ್ಲಿ ಮಾರ್ಗಸೂಚಿಗಳನ್ನ ಈ ಒಂದು ಸಚಿವಾಲಯ ನೀಡಿದ. ಸಾಮಾಜಿಕ ಮಾಧ್ಯಮದಲ್ಲಿ ಅಶ್ಲೀಲ ಅಸಭ್ಯ ವಿಷಯಗಳ ನಿಯಂತ್ರಣ ಅಂದರೆ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರುವಂತಹ ವಿಷಯಗಳನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಈ ಒಂದು ಸಚಿವಾಲಯ ಇಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಿರುವಂಥದ್ದು. ಸೊ ಉದಾಹರಣೆಗೆ ಇವಾಗ ಈ ಮಕ್ಕಳು ಬಳಸುವಂಥ ಪ್ಲ್ಯಾಟ್ಫಾರ್ಮ್ ಅಂದರೆ ಸೋಷಿಯಲ್ ಮೀಡಿಯಾಗಳೇನಿರುತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಲ್ಲಿ ಇರುವಂಥ ಫೋರ್ನೋಗ್ರಫಿ ಹಾಗೆ ಸೆಕ್ಸುವಲ್ ಜೋಕ್ಸ್, ಸೊ ಈ ಥರ ಇರುವಂತಹ ಶಾರ್ಟ್ಸ್ ವಿಡಿಯೋಗಳ ಮೇಲೆ ನಿಯಂತ್ರಣವನ್ನು ತರಬೇಕು ಅನ್ನೋದನ್ನು ಹೇಳಿದ. ಸೊ ಇದರೊಟ್ಟಿಗೆ ಇದು ಡಿಜಿಟಲ್ ವೇದಿಕೆಗಳ ಜವಾಬ್ದಾರಿಯನ್ನು ಇದು ಹೆಚ್ಚಳವನ್ನು ಮಾಡಿದ. ಅಂದರೆ ಇವಾಗ ಇಲ್ಲಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿರುತ್ತೆ ಸೊ ಈ ಒಂದು ವೇದಿಕೆಗಳಲ್ಲಿ ಯಾರು ಕಂಟೆಂಟ್ ಹಾಕಿರ್ತಾರೆ ಆ ವ್ಯಕ್ತಿ ಮಾತ್ರ ಅಲ್ಲ, ಕಂಟೆಂಟ್ ಹಾಕಿರುವಂಥ ವ್ಯಕ್ತಿ ಮಾತ್ರ ಅಲ್ಲ, ಅದನ್ನು ಪ್ರಸಾರ ಮಾಡುವಂಥ ಪ್ಲ್ಯಾಟ್ಫಾರ್ಮ್ ಕೂಡ ಇದಕ್ಕೆ ಹೊಣೆಗಾರನಾಗಿರಬೇಕಾಗತ್ತೆ. ಉದಾಹರಣೆಗೆ ಇವಾಗ ಇನ್ಸ್ಟಾದಲ್ಲಿ ಯಾವುದಾದ್ರೂ ವ್ಯಕ್ತಿ ಇವಾಗ ಅಶ್ಲೀಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರ, ಸೊ ಇಲ್ಲಿ ಈ ಅಶ್ಲೀಲ ವಿಡಿಯೋಗಳನ್ನ ರಿಮೂವ್ ಮಾಡದೇ ಇದ್ದರೆ ಸೊ ಅದಕ್ಕೆ ಇನ್ಸ್ಟಾ ಕೂಡ ಏನಾಗುತ್ತೆ, ಹೊಣೆಗಾರನಾಗತ್ತೆ. ಸೊ ಈ ಮೂಲಕ ಡಿಜಿಟಲ್ ವೇದಿಕೆಗಳನ್ನ ಕೂಡ ಇಲ್ಲಿ ಜವಾಬ್ದಾರರನ್ನಾಗಿ ಮಾಡಲಾಗಿದೆ. ಹಾಗೆ ಯಾವೆಲ್ಲ ಒಂದು ಪ್ರಮುಖ ನಿರ್ದೇಶಗಳನ್ನ ಅಥವಾ ಕೀ ಡೈರೆಕ್ಟಿವ್ಸನ್ನು ನೀಡಿದ್ದಾರೆ ಅನ್ನೋದು ನೋಡೋಣ. ಸೊ ಎಲ್ಲ ಆನ್ಲೈನ್ ವೇದಿಕೆಗಳಿಂದ ತಕ್ಷಣದ ಆಂತರಿಕ ಪರಿಶೀಲನೆ. ಏನಿದು ಆಂತರಿಕ ಪರಿಶೀಲನೆ ಅಂತಂದರೆ ಇವಾಗ ಇನ್ಸ್ಟಾ, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಈ ಥರ ಏನಿದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತಮ್ಮ ರೂಲ್ಸ್ಗಳನ್ನು ಅವುಗಳದ್ದೇ ಆದಂಥ ಒಂದಿಷ್ಟು ನಿಯಮಗಳಿರುತ್ತೆ. ಸೊ ಆ ಒಂದು ರೂಲ್ಸ್ಗಳು ಅಥವಾ ಅದರ ಒಂದು ಮಾನಿಟರಿಂಗ್ ಸಿಸ್ಟಮ್ ಅನ್ನೋದು ಸರಿಯಾಗಿದೆಯಾ ಅಂತ ಹೇಳಿ ಏನು ಮಾಡಬೇಕಾಗತ್ತೆ, ಇವಾಗ ತಕ್ಷಣವೇ ಪರಿಶೀಲಿಸಬೇಕು ಅಂತ ಹೇಳಿದ. ಉದಾಹರಣೆಗೆ ಇವಾಗ ಯೂಟ್ಯೂಬ್ ಅಂತ ಬಂದರೆ ಸೊ ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ. ಅಂದರೆ ಅದರಲ್ಲಿ ಏನನ್ನ ಅಪ್ಲೋಡ್ ಮಾಡಬೇಕು ಅಥವಾ ಏನನ್ನ ಮಾಡಬಾರ್ದು ಅನ್ನೋದರ ಕುರಿತು ಹೇಳಿರುತ್ತೆ. ಸೊ ಅದು ಸರಿಯಾಗಿ ಜಾರಿ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನು ಏನು ಮಾಡಬೇಕಾದ್ರೆ ತಕ್ಷಣವೇ ಪರಿಶೀಲನೆಯನ್ನು ಮಾಡಬೇಕಂತ ಅನ್ನುವಂಥದ್ದನ್ನು ಹೇಳಿದ. ಸೊ ಇದರೊಟ್ಟಿಗೆ ಅನುಸರಣೆ ವ್ಯವಸ್ಥೆ ಅಂದರೆ ಕಂಪ್ಲಯನ್ಸ್ ಫ್ರೇಮ್ವರ್ಕನ್ನು ಬಲಪಡಿಸಬೇಕು ಅನ್ನೋಂಥದ್ದು. ಅಂದರೆ ಇವಾಗ ಸೊ ಇಲ್ಲಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇವಾಗ ಯೂಟ್ಯೂಬ್ ಅಂತ ತೆಗೆದುಕೊಂಡ್ರೆ ಸೊ ಯೂಟ್ಯೂಬ್ನಲ್ಲಿ ಇಲ್ಲಿ ಇರಬೇಕು ಸಪ್ರೇಟ್ ಆಗಿ ಒಂದು ಕಂಟೆಂಟ್ ರಿವ್ಯೂ ಟೀಮ್ ಇರಬೇಕು. ಅದೇ ಪರಿಶೀಲನೆಯನ್ನು ಮಾಡಿ ಅಂತಹ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡುವ ಮೊದಲೇ ಅವುಗಳನ್ನ
ಪರಿಶೀಲನೆಯನ್ನು ಮಾಡಬೇಕು ಅನ್ನೋಂಥದ್ದನ್ನು ಇಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಸೊ ಇದರೊಟ್ಟಿಗೆ ಅಶಿಷ್ಟ ಅಶ್ಲೀಲ ಚಿತ್ರಣ, ಮಕ್ಕಳ ಲೈಂಗಿಕ ಶೋಷಣಾ ವಿಷಯವನ್ನು ತೆರವು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ. ಅಂದರೆ ಇವಾಗ ಈ ಟೆಲಿಗ್ರಾಮ್ನಲ್ಲಿ, ಉದಾಹರಣೆಗೆ ಟೆಲಿಗ್ರಾಮ್ನಲ್ಲಿ ಏನಾದರೂ ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ವಿಡಿಯೋ ಏನಾದರೂ ಶೇರ್ ಆಗಿದ್ರೆ ಸೊ ಅವುಗಳನ್ನ ತಕ್ಷಣವೇ ಬ್ಲಾಕ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ. ಸೊ ಇದರೊಟ್ಟಿಗೆ ದೂರು ಬಂದ 24 ಗಂಟೆಗಳಲ್ಲಿ ಲೈಂಗಿಕವಾಗಿ ಸ್ಪಷ್ಟ ವಿಷಯ ತೆಗೆದು ಹಾಕಬೇಕು. ಅಂದರೆ ಇವಾಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ದೂರನ್ನು ನೀಡಿದರೆ 24 ಗಂಟೆ ಒಳಗೆ ಸೊ ಈ ರೀತಿ ಲೈಂಗಿಕವಾಗಿರುವಂಥ ಒಂದು ಕಂಟೆಂಟ್ ಏನಿರುತ್ತಾ ಸೊ ಅವುಗಳನ್ನ ತಕ್ಷಣವೇ ರಿಮೂವ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ. ಸೊ ಉದಾಹರಣೆಗೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಪ್ರೈವೇಟ್ ವಿಡಿಯೋ ಏನಾದರೂ ಸೊ ಆತನ ಒಂದು ಒಪ್ಪಿಗೆ ಇಲ್ಲದೆ ಕನ್ಸೆಂಟ್ ಇಲ್ಲದೆ ಅಪ್ಲೋಡನ್ನು ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನು ಕಂಪ್ಲೇಂಟ್ ಬಂದ್ರೆ ಅದನ್ನು 24 ಗಂಟೆಗಳಲ್ಲಿ ಅದನ್ನು ತೆಗೆದು ಹಾಕಬೇಕು ಅನ್ನೋಂತ ಇಲ್ಲಿ ಹೇಳಿದ. ಹಾಗೆ ನಾನ್ ಕನ್ಸೆನ್ಸುವಲ್ ಡಿಪೇಕ್ಸ್ ಏನಿರುತ್ತೆ ಇವುಗಳನ್ನ ತಕ್ಷಣ ರಿಮೂವ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ. ಅಂದರೆ ಇವಾಗ AI ಬಳಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಯಾರಾದರೂ ಮುಖವನ್ನು ಬೇರೆ ಅಶ್ಲೀಲ ವಿಡಿಯೋ ಇರುತ್ತೆ ಅವುಗಳಿಗೆ ಏನು ಮಾಡ್ತಾರೆ, ಜೋಡಿಸ್ತಾರೆ. ಸೊ ಇಂಥವುಗಳನ್ನ ಇಲ್ಲಿ ಅಪರಾಧ ಅಂತ ಹೇಳಿ ಗುರುತಿಸುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದು ಬಹಳನೇ ಆಗ್ತಾ ಇದೆ. ಸೊ ಉದಾಹರಣೆಗೆ ಇವಾಗ ಯಾವುದೇ ಒಬ್ಬ ನಟಿ ಆಗಿರ್ಬೋದು ಅಥವಾ ಸಾಮಾನ್ಯ ಮಹಿಳೆಯ ಮುಖವನ್ನು ಏನು ಮಾಡಲಾಗುತ್ತೆ, ಈ ಫೋನ್ ವಿಡಿಯೋ ಏನಿರುತ್ತೆ ಸೊ ಅಲ್ಲಿ ಸೇರಿಸುವಂಥ ಡೀಪೇಕ್. ಸೊ ಇದರ ಮೇಲೆ ನಿಗಾವನ್ನು ವಹಿಸಬೇಕು ಅನ್ನುವಂಥದ್ದನ್ನು ಹೇಳಿದ. ಹಾಗೆ ಇದರೊಟ್ಟಿಗೆ ದೊಡ್ಡ ವೇದಿಕೆಗಳಿಗೆ AI ಆಧಾರಿತ ಆಟೋ ಮಾಡ್ರೇಷನ್ ಟೂಲ್ಸ್ಗಳನ್ನು ಬಳಕೆ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಿದ. ಅಂದರೆ ಇವಾಗ ಇಲ್ಲಿ ಏನು ಒಂದು ಟೀಮ್ ಇರುತ್ತಾ, ಸೊ ರಿವ್ಯೂ ಟೀಮ್ ಇರುತ್ತೆ, ಅಂದರೆ ಮನುಷ್ಯರ ಜೊತೆಗೆ ಈ ರೀತಿಯ ಒಂದು ಕಂಟೆಂಟನ್ನು, ಅಂದರೆ ಅಶ್ಲೀಲವಾಗಿರುವಂಥ ಕಂಟೆಂಟ್ಗಳನ್ನ ರಿಮೂವ್ ಮಾಡಲಿಕ್ಕೆ AI ಅನ್ನು ಕೂಡ ಬಳಸಿಕೊಳ್ಬೇಕು ಅನ್ನೋಂಥದ್ದನ್ನು ಹೇಳಿದ. ಉದಾಹರಣೆಗೆ ಇವಾಗ ಇನ್ಸ್ಟಾಗ್ರಾಮ್ AI ಮೂಲಕ ಅಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇರುವಂಥ ನ್ಯೂಡ್ ಇಮೇಜಸ್, ಅಶ್ಲೀಲ ಒಂದು ಇಮೇಜಸ್ಗಳೇನಿರುತ್ತೆ ಅವುಗಳನ್ನ ಆಟೋ ಡಿಟೆಕ್ಟ್ ಮಾಡಿ ಅವುಗಳನ್ನ ತಕ್ಷಣವೇ ಬ್ಲಾಕ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ. ಹಾಗಿದ್ರೆ ಇಲ್ಲಿ ಅಶ್ಲೀಲತೆ ಅಂತಂದರೆ ಏನು, ಇದರ ಬಗ್ಗೆ ನಾವು ಇವಾಗ ಚರ್ಚೆನ ಮಾಡ್ತಾ ಇದ್ದೀವಲ್ವ. ಹಾಗಿದ್ರೆ ಅಶ್ಲೀಲತೆ ಏನು ಅನ್ನೋಂಥದ್ದನ್ನ ಇಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟ ವ್ಯಾಖ್ಯಾನವಿಲ್ಲ. ವೆರಿ ಇಂಪಾರ್ಟೆಂಟ್. ಈ ಥರನೂ ಕೇಳ್ತಾರೆ, ಇದರ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ ಅಥವಾ ಇಲ್ಲ ಅನ್ನೋಂಥದ್ದು, ಇದರ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನ ಇಲ್ಲ ಅನ್ನುವಂಥದ್ದು. ಅಂದರೆ ಎಕ್ಸಾಕ್ಟ್ ಡೆಫಿನಿಷನ್ ಇಲ್ಲ ಇದಕ್ಕೆ. ಉದಾಹರಣೆಗೆ ಇವಾಗ ಇದು ಯಾವುದು ಆಫೆನ್ಸ್, ಯಾವುದು ಅಶ್ಲೀಲತೆ ಅನ್ನುವಂಥದ್ದು ಕೋರ್ಟ್ ಇಂಟರ್ಪ್ರಿಟೇಷನ್ ಮೂಲಕ ಆಗಿರುವಂಥದ್ದು, ಅವಲಂಬಿತ ಆಗಿರುತ್ತೆ. ಕೋರ್ಟ್ ಇಂಟರ್ಪ್ರಿಟೇಷನ್ ಮೇಲೆ ಇದು ಅವಲಂಬಿತ ಆಗಿರುವಂಥದ್ದು. ಹಾಗಿದ್ರೆ ಇಲ್ಲಿ ಯಾವುದು ಅಶ್ಲೀಲತೆ? ಸೊ ಇಲ್ಲಿ ಅಶ್ಲೀಲತೆ ಅಂದರೆ ಲೈಂಗಿಕ ಆಸೆಯನ್ನು ಉಂಟು ಮಾಡುವಂಥ ಅಥವಾ ಮನಸ್ಸನ್ನು ಕೆಡಿಸುವಂಥ ವಿಷಯ ಇಲ್ಲಿ ಅಶ್ಲೀಲತೆ ಆಗಿರುತ್ತೆ. ಅಂದರೆ ನೀವು ಕಂಟೆಂಟನ್ನು ಅಪ್ಲೋಡ್ ಮಾಡಿರ್ತೀರ, ಆ ಒಂದು ಕಂಟೆಂಟ್ ಆನ್ಲೈನಲ್ಲಿ ಯಾವುದೇ ರೀತಿಯ ಒಂದು ಲೈಂಗಿಕ ಆಸೆಯನ್ನು ಅಥವಾ ಕಾಮಭಾವನೆಯನ್ನು ಹುಟ್ಟಿಸಿದರೆ ಅದು ಅಶ್ಲೀಲತೆ. ಸೊ ಇದರೊಟ್ಟಿಗೆ ಇಲ್ಲಿ ಆರ್ಟಿಕಲ್ 19 ಏನು ಹೇಳುತ್ತೆ, ಇಲ್ಲಿ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇರುವಂಥದ್ದು. ಅಂದರೆ ಪ್ರಜೆಗಳಿಗೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳುವ ಹಕ್ಕು ಇದೆ. ಸೊ ಉದಾಹರಣೆಗೆ ಇವಾಗ ನೀವು ಸಾಮಾಜಿಕ ಒಂದು ಸಮಸ್ಯೆಗಳೇನಿರುತ್ತೆ ಅವುಗಳನ್ನ ಓಪನ್ ಆಗಿ ಮುಕ್ತವಾಗಿ ಅವುಗಳನ್ನ ಟೀಕೆಯನ್ನು ಮಾಡಬಹುದು. ಸೊ ಇದರೊಟ್ಟಿಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಏನು ಹೇಳುತ್ತೆ, ಶಿಷ್ಟಾಚಾರ ಮತ್ತು ನೈತಿಕತೆಯ ಹೆಸರಿನಲ್ಲಿ ನಿಯಂತ್ರಣ. ಅಂದರೆ ಮಾತಿನ ಸ್ವಾತಂತ್ರ್ಯಕ್ಕೆ ಇಲ್ಲಿ ಮಿತಿ ಇರುವಂಥದ್ದು, ಡಿಸೆನ್ಸ್ ಇರಬೇಕು, ನೀವು ಮಾತನಾಡುವಂಥದ್ದು ಮೊರಾಲಿಟಿ ಹೆಸರಿನಲ್ಲಿ ನಿಯಂತ್ರಿಸಬಹುದು ಅನ್ನೋಂತ ಹೇಳ್ತಾರೆ. ಸೊ ಉದಾಹರಣೆಗೆ ಇವಾಗ ನೀವು ಅಶ್ಲೀಲತೆಯ ಈ ರೀತಿ ಒಂದು ಮಾತುಗಳನ್ನ ಆಡ್ತಾ ಇದ್ದರೆ ಅದು ನಿಮ್ಮ ಫ್ರೀ ಸ್ಪೀಚ್ ಅಂತ ಹೇಳಿ ಅದನ್ನು ರಕ್ಷಿಸಲಿಕ್ಕೆ ಬರುವುದಿಲ್ಲ ಅನ್ನೋಂತ ಇದು ಹೇಳ್ತಾ ಇದ್ದ. ಸೊ ಇದರೊಟ್ಟಿಗೆ ಇದು ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ವಯ ಆಗುತ್ತಾ. ಸೊ ಇಲ್ಲಿ ಅವಿಕ್ ಸರ್ಕಾರ 2014 ಈ ಒಂದು ಪ್ರಕರಣದಲ್ಲಿ ಹೇಳಿರುತ್ತೆ. ಅಂದರೆ ಈ ಸಮಾಜ ಒಟ್ಟಾಗಿ ಹೇಗೆ ನೋಡುತ್ತದೆ ಎಂಬುದನ್ನು ಆಧಾರ ಮಾಡಿಕೊಳ್ಳಬೇಕು. ಅಂದರೆ ನೀವು ಈ ಒಂದು ಕಂಟೆಂಟ್ನ ಅಪ್ಲೋಡ್ ಮಾಡಿರ್ತೀರ, ಆ ಕಂಟೆಂಟ್ ಇಲ್ಲಿ ಅಶ್ಲೀಲತೆ ಅನ್ನೋಂಥ ಗುರುತಿಸಿಕೊಳ್ಬೇಕಾದ್ರೆ ಅದು ಒಟ್ಟಾರೆ ಇಡೀ ಒಂದು ಸಮಾಜ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಅಶ್ಲೀಲತೆ ಅನ್ನುವಂಥದ್ದನ್ನು ನಿರ್ಧರಿಸಲಿಕ್ಕೆ ಬಳಸಿಕೊಳ್ಳಬೇಕು ಅನ್ನೋಂಥದ್ದನ್ನು ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಆರ್ಟ್ ಎಕ್ಸಿಬಿಷನ್ ಇರುತ್ತೆ, ಸೊ ಈ ಆರ್ಟ್ ಎಕ್ಸಿಬಿಷನಲ್ಲಿ ಒಬ್ಬ ಆರ್ಟಿಸ್ಟ್ ಏನಾದರೂ ನ್ಯೂಡ್ ಪೇಂಟಿಂಗನ್ನು
ಈ ಚಿತ್ರವನ್ನು ಬಿಡಿಸಿದ್ರೆ ಸೊ ಇದನ್ನು ಅಬ್ಸೆನ್ಸ್ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಸೊ ಇಲ್ಲಿ ಸಮಾಜ ಅದನ್ನು ಯಾವ ರೀತಿ ಗುರುತಿಸುತ್ತೆ, ಸೊ ಅದು ಒಂದು ಕಲೆ ಅನ್ನುವಂಥದ್ದನ್ನು ಗುರುತಿಸುತ್ತೆ. ಸೊ ಹೀಗಾಗಿ ಇದು ಅಬ್ಸೆನ್ಸ್ ಅಲ್ಲ, ಇದು ಒಂದು ಕಲೆ, ಆರ್ಟ್ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಈ ರೀತಿ. ಹಾಗೆ ಇಲ್ಲಿ ಹಿಕ್ಲಿನ್ ಟೆಸ್ಟ್ ಅನ್ವಯ ಇಲ್ಲ ಅಂತ ಹೇಳುತ್ತೆ. ಸೊ ಅಂದರೆ ನೀವು ಯಾವುದೇ ಒಂದು ಭಾಗವನ್ನು ನೋಡಿ ಅದು ಅಶ್ಲೀಲತೆ ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಮೂವಿ ಇರುತ್ತೆ, ಆ ಮೂವಿಯಲ್ಲಿರುವಂಥ ಯಾವುದೇ ಒಂದು ಬೋಲ್ಡ್ ಸೀನ್ ಇರುತ್ತೆ ಅಂತ ಅನ್ಕೋ, ಅಥವಾ ಸಾಂಗ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಭಾಗವನ್ನು ನೋಡಿ ನೀವು ಇಡೀ ಎಂಟೈರ್ ಮೂವಿನ, ಇಡೀ ಒಂದು ಚಿತ್ರವೇ ಇಲ್ಲಿ ಆಪ್ಷನ್ ಫಿಲ್ಮ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಹೇಳಿದ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ 2024ರಲ್ಲಿ ಏನು ಹೇಳುತ್ತಾ, ಅಸಭ್ಯ ಪದಗಳು ಅನ್ನುವಂಥದ್ದು ಅಶ್ಲೀಲವಲ್ಲ ಯಾವಾಗ ಅದು ಲೈಂಗಿಕ ಆಸೆಯನ್ನು ಉಂಟು ಮಾಡದಿದ್ರೆ ಅಂತಹ ಅಸಭ್ಯ ಪದಗಳು ಅಶ್ಲೀಲವಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ. ಸೊ ಕೆಲವೊಂದು ಆಡು ಮಾತಿನಲ್ಲಿ ಬಂದು ಹೋಗುತ್ತೆ ನೋಡಿ, ಆ ರೀತಿ ಪದಗಳು ಕೆಲವೊಂದು ಬಾರಿ ಏನಾಗುತ್ತೆ, ಅವು ಲೈಂಗಿಕ ಆಸೆಯನ್ನು ಉಂಟು ಮಾಡೋದಿಲ್ಲ. ಅಂಥ ಅಸಭ್ಯ ಪದಗಳು ಇಲ್ಲಿ ಅಶ್ಲೀಲವಲ್ಲ ಅನ್ನೋದನ್ನು ಹೇಳಿದ. ಸೊ ಇದರೊಟ್ಟಿಗೆ ನ್ಯಾಯಾಲಯಗಳ ನಿಲುವು ಏನಾಗಿದೆ, ಸೊ ಈ ಒಂದು ಅಶ್ಲೀಲತೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ನೋಡೋಣ. ಸೊ ಇಲ್ಲಿ ಕೃತಿಯನ್ನು ಸಂಪೂರ್ಣವಾಗಿ ಪರಿಗಣನೆಯನ್ನು ಮಾಡಬೇಕು, ಹೋಲ್ ವರ್ಕ್ ಕಂಟೆಕ್ಟನ್ನು ನೋಡಬೇಕು ಅನ್ನೋದನ್ನು ಹೇಳಿದ. ಸೊ ಉದಾಹರಣೆಗೆ ಇವಾಗ ಎಜುಕೇಷನ್ ಡಾಕ್ಯುಮೆಂಟ್ರಿ ಇರುತ್ತೆ ಅಂತ ಅನ್ಕೋಣ, ಎಜುಕೇಷನ್ ಡಾಕ್ಯುಮೆಂಟ್ರಿ. ಸೊ ಇದರಲ್ಲಿ ಸೆಕ್ಸ್ ಒಂದು ಎಜುಕೇಷನ್ ಬಗ್ಗೆ ಇರುತ್ತೆ, ಸೆಕ್ಸ್ ಎಜುಕೇಷನ್ ಒಂದು ಕಂಟೆಂಟ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಅಶ್ಲೀಲತೆ ಅನ್ನೋಂಥಕ್ಕೆ ಬರುವುದಿಲ್ಲ. ಹಾಗೆ ಇಲ್ಲಿ ಸಾಮಾಜಿಕ ಮೌಲ್ಯಗಳ ಆಧಾರದಲ್ಲಿ ಇಲ್ಲಿ ಮೌಲ್ಯಮಾಪನವನ್ನು ಮಾಡಬೇಕು. ಸಾಮಾಜಿಕ ಮೌಲ್ಯಗಳಂತಂದರೆ ಇಲ್ಲಿ ಇಂಡಿಯನ್ ಸೊಸೈಟಿ ವ್ಯಾಲ್ಯೂಸ್ಗಳೇನಿದೆ, ಭಾರತೀಯ ಒಂದು ಸಮಾಜದ ಒಂದು ಮೌಲ್ಯಗಳೇನಿದೆ, ಇವುಗಳನ್ನ ಪರಿಗಣನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿದ. ಹಾಗೆ ಇಲ್ಲಿ ಕೇವಲ ಪ್ರೊಫ್ಯಾನಿಟಿ ಅಥವಾ ವಲ್ಗ್ಯಾರಿಟಿ ಅನ್ನುವಂಥದ್ದು ಅಶ್ಲೀಲವಲ್ಲ ಅನ್ನೋದನ್ನು ಇಲ್ಲಿ ನ್ಯಾಯಾಲಯ ಹೇಳಿರುವಂಥದ್ದು. ಹಾಗೆ ಈ ಅಶ್ಲೀಲತೆಯ ನಿಯಂತ್ರಣಕ್ಕೆ ಇರುವಂಥ ಕಾನೂನುಗಳು ಯಾವುವು ಅನ್ನೋದು ನೋಡೋಣ. ಪ್ರಮುಖ ಕಾನೂನುಗಳು. ಸೊ BNS 2023 ಇದರ ಒಂದು ಸೆಕ್ಷನ್ 294 ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ, ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಆಫೆನ್ಸ್ ಆ್ಯಕ್ಟ್, ಅಶ್ಲೀಲವಾಗಿರುವಂಥ ನಡಾವಳಿಗಳು ಅಥವಾ ಕಂಟೆಂಟ್ ಅನ್ನುವಂಥದ್ದು ಇಲ್ಲಿ ಅಪರಾಧ ಆಗಿರುತ್ತೆ. ಸೊ ಉದಾಹರಣೆಗೆ ಇವಾಗ ನೀವು ಪಬ್ಲಿಕ್ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಅದರಲ್ಲಿ ಅಬ್ಸೆನ್ಸ್ ವಿಡಿಯೋ ಶೇರ್ ಅನ್ನುವಂಥದ್ದು ಇಲ್ಲಿ ಅಪರಾಧ ಆಗುತ್ತೆ. ಹಾಗೆ ಇದರೊಟ್ಟಿಗೆ IT ಆ್ಯಕ್ಟ್ 2000 ಇದೆ, ಇದರ ಒಂದು ಸೆಕ್ಷನ್ 67 ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಆಪ್ಷನ್ಸ್ ಒಂದು ಎಲೆಕ್ಟ್ರಾನಿಕ್ ಕಂಟೆಂಟ್ ಏನಿರುತ್ತೆ ಇದನ್ನು ಪಬ್ಲಿಷ್ ಮಾಡುವಂಥದ್ದು ಅಥವಾ ಅದನ್ನು ಟ್ರಾನ್ಸ್ಮಿಟ್ ಮಾಡುವುದು. ಇಲ್ಲಿ ನೋಡಿ, ಅಶ್ಲೀಲ ಒಂದು ವಿಷಯಗಳನ್ನ ಇಲ್ಲಿ ನೀವು ಅವುಗಳನ್ನು ಶೇರ್ ಮಾಡಿಕೊಳ್ಳುವಂಥದ್ದು ಮತ್ತು ಅದನ್ನು ಪಬ್ಲಿಷ್ ಮಾಡುವಂಥದ್ದು ಎರಡೂ ಕೂಡ ಅಪರಾಧ ಆಗಿರುತ್ತೆ. ಸೊ ನೆಕ್ಸ್ಟ್ IT ರೂಲ್ಸ್ 2021 ಕೂಡ ಇದೆ. ಸೊ 3 ಹಂತದ ಗ್ರೀವೆಂಟ್ ರೆಡ್ರೆಸಲ್ ಸಿಸ್ಟಮ್ ಇದೆ, 24 ಗಂಟೆ ಒಂದು ಟೇಕ್ ಡೌನ್ ಕೂಡ ಇರುತ್ತೆ. ಹಾಗೆ ಇಂಡಿಸೆಂಟ್ ರೀಪ್ರೆಸೆಂಟೇಷನ್ ಆಫ್ ವುಮನ್ ಆ್ಯಕ್ಟ್ 1986. ಸೊ ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಮಹಿಳೆಯರನ್ನು ಅವಮಾನಿಸುವಂಥ ಆ್ಯಡ್ಸ್ ಆಗಿರಲಿ ಅಥವಾ ಮೀಡಿಯಾಗಳನ್ನ ಏನು ಮಾಡುತ್ತೆ ಇಲ್ಲಿ ನಿಷೇಧವನ್ನು ಮಾಡುತ್ತಾ. ಹಾಗೆ ಸಿನಿಮ್ಯಾಟೋಗ್ರಾಫ್ ಆ್ಯಕ್ಟ್ 1952. ಸೊ ಈ ಒಂದು ಕಾಯ್ದೆ ಮೂಲಕ ಮೂವಿಗಳೇನಿರುತ್ತೆ ಅಥವಾ ಚಲನಚಿತ್ರಗಳೇನಿರುತ್ತೆ, ಹಾಗೆ ಇತ್ತೀಚಿನ ಒಂದು OTT ಪ್ಲ್ಯಾಟ್ಫಾರ್ಮ್ಗಳೇನಿರುತ್ತೆ ಇವುಗಳ ಕಂಟೆಂಟ್ ಮೇಲೆ ಡಿಸೆನ್ಸಿ ರೂಲ್ಸನ್ನು ಹಾಕಿರುವಂಥದ್ದು. ಸೊ ಉದಾಹರಣೆಗೆ ಇವಾಗ ನೆಟ್ಫ್ಲಿಕ್ಸ್ ಇದೆ, ಸೊ ಈ ಥರ ಸೀರೀಸ್ ಕಂಟೆಂಟ್ ಮೇಲೆ ರೆಗ್ಯುಲೇಷನ್ ಹಾಕಲಾಗತ್ತೆ. ಹಾಗೆ OTTಗೆ ನಿಯಂತ್ರಣ ಪ್ರಸ್ತಾಪವನ್ನು 2025ರಲ್ಲಿ ಕೂಡ ಮಾಡಲಾಗಿರುವಂಥದ್ದು. ಇದರೊಟ್ಟಿಗೆ ಕೇಬಲ್ TV ನೆಟ್ವರ್ಕ್ಸ್ ಆ್ಯಕ್ಟ್ 1995 ಇದೆ. ಸೊ ಇದರಲ್ಲಿ ಪ್ರಸಾರವಾಗುವಂಥ TV ಪ್ರೋಗ್ರಾಮ್ ಏನಿರುತ್ತೆ ಇವುಗಳು ಕೂಡ ಡಿಸೆನ್ಸಿಯನ್ನು ಪಾಲಿಸಬೇಕು ಅನ್ನೋದನ್ನು ಹೇಳುತ್ತಾ. ಸೊ ಅಂದರೆ ಇಲ್ಲಿ TV ಶೋಗಳಲ್ಲಿ ಯಾವುದೇ ರೀತಿಯ ಒಂದು ಅಶ್ಲೀಲತೆಯ ಒಂದು ಸೀನ್ಸ್ಗಳನ್ನ ಬ್ಯಾನ್ ಮಾಡಲಾಗಿರುತ್ತೆ ಈ ಒಂದು ಕಾಯ್ದೆ ಅಡಿಯಲ್ಲಿ. ಹಾಗೆ ಯಂಗ್ ಪರ್ಸನ್ಸ್ ಹಾರ್ಮ್ಫುಲ್ ಪಬ್ಲಿಕೇಶನ್ ಆ್ಯಕ್ಟ್ 1956 ಇದೆ. ಸೊ ಈ ಒಂದು ಕಾಯ್ದೆ ಮೂಲಕ ಈ 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಇಲ್ಲಿ ಹಾರ್ಮ್ಫುಲ್ ಕಂಟೆಂಟನ್ನು ನಿಷೇಧ ಮಾಡಲಾಗಿರುತ್ತೆ.